ಉಗ್ರಂ ಮಂಜುಗೆ ಡಿಚ್ಚಿ ಹೊಡೆದ ರಜತ್ ಔಟ್ ಆಗಿದ್ದಾರೆ. ಏಕಾಏಕಿ ಬಿಗ್ ಬಾಸ್ ಮನೆಗೆ ದೊಡ್ಡ ಒಂದು ಗಲಾಟೆ ನಡೆದೇ ಹೋಗಿದೆ ವೀಕ್ಷಕರೇ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 101ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಇನ್ನು ವಾರಗಳು ಬಾಕಿ ಉಳಿದಿವೆ. ಇನ್ನು ಸ್ಪರ್ಧಿಗಳಿಗೆ ಈ 3 ವಾರ ತುಂಬಾನೇ ಮುಖ್ಯವಾಗಿದೆ. ಇಷ್ಟು ವಾರದ ಆಟ ಒಂದು ಲೆಕ್ಕವಾದರೆ ಈಗಿನಿಂದ ಒಂದು ಲೆಕ್ಕ ಶುರುವಾಗಿದೆ. ಈ ವಾರದಿಂದ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ಆಟ ಸಖತ್ ಟಫ್ ಆಗಿರಲಿದೆ. ಅಲ್ಲದೆ 9 ಸ್ಪರ್ಧಿಗಳಲ್ಲಿ ಒಬ್ಬೊಬ್ಬರಿಗೆ ಮಾತ್ರ ಟಿಕೆಟ್ ಫಿನಾಲೆ ಸಿಗಲಿದೆ. ಅಂದರೆ ಒಬ್ಬೊಬ್ಬರಿಗೆ ಮಾತ್ರ ಫಿನಾಲೆಗೆ ನೇರವಾಗಿ ಹೋಗುವ ಅವಕಾಶವನ್ನು ಬಿಗ್ ಬಾಸ್ ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲೂ ಈ ವಾರ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ ರಜತ್ ಕೈಯಲ್ಲಿ ಸ್ಪರ್ಧಿಗಳ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ. ಯಾರು ಫೈನಲ್ಗೆ ಹೋಗಬೇಕು, ಯಾರು ಮನೆಗೆ ಹೋಗಬೇಕು ಅಂತ ಬಿಗ್ ಬಾಸ್ ಕ್ಯಾಪ್ಟನ್ ನಿರ್ಧಾರವನ್ನು ಮಾಡಲಿದ್ದಾರೆ. ಇನ್ನು ನಿನ್ನೆಯ ಒಂದು ಸಂಚಿಕೆಯಲ್ಲಿ ರಜತ್ ಅವರು ಯಾರು ನೇರವಾಗಿ ಮನೆಗೆ ಹೋಗಬೇಕು, ಯಾರು ಬಿಗ್ ಬಾಸ್ ಫಿನಾಲೆಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದ್ರು. ಹನುಮಂತ, ಚೈತ್ರ ಕುಂದಾಪುರ, ಗೌತಮಿ, ಭವ್ಯ ಗೌಡ ಮತ್ತು ಮೋಕ್ಷಿತ ಇವನ್ನೆಲ್ಲ ಟಿಕೆಟ್ ಹೋಮ್ಗೆ ಸೆಲೆಕ್ಟ್ ಮಾಡಿದರು. ಅಲ್ಲದೆ ಧನರಾಜ್, ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಅವರನ್ನ ಟಿಕೆಟ್ ಫಿನಾಲೆಗೆ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದೇ ಆಧಾರದ ಮೇಲೆ ಬಿಗ್ ಬಾಸ್ ರಜತ್ ಟಿಕೆಟ್ ಹೋಮ್ ಸೆಲೆಕ್ಟ್ಗೆ ಮಾಡಿದ್ದ ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ಕೊಟ್ಟಿದ್ರು. ಅದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಕಾಲಕ್ಕೆ ಬಾಲ್ಗಳನ್ನ ಸುರಿಮಳೆಗೆ ಇದ್ದಾರೆ. ಆಗ ಸ್ಪರ್ಧಿಗಳನ್ನ ಅದನ್ನ ಬುಟ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಬೇಕಿತ್ತು. ಯಾವ ಸ್ಪರ್ಧಿ ಅತಿ ಹೆಚ್ಚು ಬಾಲ್ಗಳನ್ನು ಸಂಗ್ರಹ ಮಾಡ್ತಾರೋ ಅಂತಹ ಅವರನ್ನ ಹಂತ ಹಂತವಾಗಿ ಟಿಕೆಟ್ ಫಿನಾಲ್ ಜಾಗಕ್ಕೆ ಕಳಿಸಬೇಕಿತ್ತು. ಜೊತೆಗೆ ಧನರಾಜ್, ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಪೈಕಿ ಒಬ್ಬರು ಆಚೆ ಬರಬೇಕಿತ್ತು. ಇದಾದ ಬಾಲ್ ಟು ಬಾಲ್ ಒಂದು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಉಗ್ರಂ ಮಂಜು ಅವರು ಕಳೆದ 4 ವಾರಗಳಿಂದ ಡಲ್ ಆಗಿದ್ರು ಅಂತ ಹೇಳಿದ್ರು. ಇದಕ್ಕೆ ಕೋಪಗೊಂಡ ಮಂಜು ಅವರು ಏಕಾಏಕಿ ರಜತ್ ಮೇಲೆ ಕೂಗಾಡಿದ್ದಾರೆ. ರಜತ್ ಅವರ ಕೋಪ ತಡೆದುಕೊಳ್ಳಲಾಗದೆ ಉಗ್ರಂ ಮಂಜುಗೆ ಡಿಚ್ಚಿ ಹೊಡೆದಿದ್ದಾರೆ. ಸೊ ಇದನ್ನು ಗಮನಿಸಿದ ಬಿಗ್ ಬಾಸ್ ದಿಢೀರ್ ರಜತ್ ಅವರನ್ನ ಆಚೆ ಕಳಿಸಿದ್ದಾರೆ. ಇದು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರು. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ